ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಇದು ಈ ಶ್ಲೋಕ ಭಗವದ್ಗೀತೆಯಲ್ಲಿ ಬಂದಿರೋ ಶ್ಲೋಕ, 4ನೇ ಅಧ್ಯಾಯದಲ್ಲಿ ಬಂದಿರೋ ಶ್ಲೋಕ. ಪರಿತ್ರಾಣಾಯ ಟು ಪ್ರೊಟೆಕ್ಟ್. ಇಲ್ಲಿ ವಾಸುದೇವ ಮೂರ್ತಿಯಲ್ಲಿ ಆನ್ ದ ರೈಟ್ ಸೈಡ್ ಅದು ಶಂಖ ಇದೆ. ಪರಿತ್ರಾಣ ಮೀನ್ಸ್ ಟು ಪ್ರೊಟೆಕ್ಟ್. ವಿ ನೀಡ್ ಪ್ರಾಸ್ಪೆರಿಟಿ ಇನ್ ಲೈನ್ ವಿತ್ ಧರ್ಮ. ಪರಿತ್ರಾಣಾಯ ಅಂದ್ರೆ ವಿ ಶುಡ್ ಹ್ಯಾವ್ ಎ ಪ್ರೊಟೆಕ್ಷನ್, ಅಬೆಂಡೆನ್ಸ್ ಇನ್ ಅವರ್ ಲೈಫ್. ಸಾಧೂನಾಂ ವಿನಾಶಾಯ. ಈ ಚಕ್ರ ಅಂದ್ರೆ ದುಷ್ಟ ಶಕ್ತಿಗಳಿಂದ ದೂರ ಮಾಡೋದು. ಹ್ಯಾವಿಂಗ್ ಎ ಪ್ರೊಟೆಕ್ಷನ್ ಅರೌಂಡ್ ಅಸ್ ಟು ಲೀಡ್ ಎ ಫಿಯರ್ಲೆಸ್ ಲೈಫ್. ದಿಸ್ ಈಸ್ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಂ. ಇಲ್ಲಿ ಎರಡು ಕೈಗಳು ಧ್ಯಾನ ಮುದ್ರೆ ಇದೆ. ಧ್ಯಾನ ಯಾಕೆ ಮಾಡ್ಬೇಕಂದ್ರೆ ಧರ್ಮ ಸಂಸ್ಥಾಪನಾರ್ಥಾಯ. ನೀವು ಯಾವ ಧರ್ಮ ಮಾಡಬೇಕು ಅಂತ ನಮ್ಗೆ ಗೊತ್ತಿಲ್ಲ. ಇದರಲ್ಲಿ ಏನು ಹೇಳುತ್ತೆ ಅಂದ್ರೆ ಇದು ವಾಸುದೇವ ಮೂರ್ತಿ. ವಾಸುದೇವ ಮೂರ್ತಿ 4 ಕೈಗಳು, ಚತುರ್ಭುಜ. ಬದ್ರಿನಾರಾಯಣ ಧ್ಯಾನದಲ್ಲಿ ಕೂತಿದ್ದು. ಧ್ಯಾನದಲ್ಲಿ ಯಾಕೆ ಕೂತಿರೋದಂದ್ರೆ ನಮಗೂ ಸಂದೇಶ, ಬಾ ಕೂತ್ಕೋ, ಸ್ವಲ್ಪ ಯೋಚನೆ ಮಾಡು, ಸ್ವಲ್ಪ ಧ್ಯಾನ ಮಾಡು. ನೀನು ಜೀವನದಲ್ಲಿ ಬಳಲಿದ್ಯಾ. ಯು ಆರ್ ಟಯರ್ಡ್ ಇನ್ ಯುವರ್ ಲೈಫ್. ಯು ಆರ್ ಎ ಟ್ರಾವೆಲರ್. ಯುವರ್ ಸೋಲ್ ಇಸ್ ಟಯರ್ಡ್. ಕಮ್ ರಿಫ್ರೆಶ್ ಯುವರ್ ಸೆಲ್ಫ್. ಧ್ಯಾನ ಮಾಡು ಅಂತ ಈ ವಾಸುದೇವ ಮೂರ್ತಿನ ಸ್ಥಾಪನೆ ಮಾಡಿದ್ದು ವಿಷ್ಣು ಸಹಸ್ರನಾಮದಲ್ಲಿ ಹೇಳುತ್ತೆ. ನಾ ವಾಸುದೇವ ಭಕ್ತಾನಂ ಅಶುಭಂ ವಿದ್ಯತೆ ಕ್ವಚಿತ್. ಯಾರು ವಾಸುದೇವನ ಉಪಾಸನೆ ಮಾಡ್ತಾರೆ ಅವರ ಜೀವನದಲ್ಲಿ ಅಶುಭ ಇರಲ್ಲ. ಇದರಲ್ಲಿ ವಾಸುದೇವ ಅಂದ್ರೆ ವಾಸಯತಿ ಜೀವಯತಿ. ಎಲ್ರು ಒಳಗೂ ನಮ್ಮ ಹೊರಗಡೆ ಫ್ರೆಂಡ್ಸ್ ಎಷ್ಟೇ ಇರ್ಬೋದು. ನಾನು ಕೆಲವು ಮಿತ್ರರನ್ನ ಕರೆದೆ. ಇದರಲ್ಲಿ ಎಲ್ಲರನ್ನು ಕರೆಯಕ್ಕಾಗಿಲ್ಲ. ಕೆಲವು ಮಿತ್ರರಲ್ಲಿ ಕರೆದೆ. ಮಿತ್ರರು ಎಷ್ಟು ದಿನ ಇರ್ತಾರೆ, ಎಷ್ಟು ಹೊತ್ತು ಇರ್ತಾರೆ, ಎಲ್ಲಿ ಇರ್ತಾರೆ, ವೆರಿ ಫ್ರಾಕ್ಷನ್. ಒಬ್ಬ ನಿತ್ಯ ಸಂಗಾತಿ, ನಿತ್ಯ ಮಿತ್ರ ಇದ್ದಾನೆ. ಒನ್ ಎಟರ್ನಲ್ ಕಂಪ್ಯಾನಿಯನ್ ಈಸ್ ಆಲ್ವೇಸ್ ವಿತ್ ಇನ್ ಅಸ್. ಹಿಸ್ ನೇಮ್ ಇಸ್ ವಾಸುದೇವ. ವಾಸುದೇವ ವಾಸಯತಿ. ಎಲ್ಲರೂ ಹೃದಯದಲ್ಲೂ ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ. ಎಲ್ಲರೂ ಹೃದಯದಲ್ಲಿ ಇದ್ದೀನಿ ವಾಸುದೇವನಾಗಿ. ಪರಮ ಮಿತ್ರ, ಪರಮ ಸಖ, ಏಕೈಕ ಮಿತ್ರ. ಓನ್ಲಿ ಒನ್ ಫ್ರೆಂಡ್ ವಿ ಹ್ಯಾವ್, ದಟ್ ಈಸ್ ಶಾಸ್ತ್ರ ಹೇಳುತ್ತೆ, ಅದು ವಾಸುದೇವ. ವಾಸುದೇವ ಏಕೈಕ ಮಿತ್ರ, ಒಳಗಡೆ ಇದ್ದಾನೆ ವಾಸುದೇವ. ಇದರಲ್ಲಿ ವಾಸಯತಿ. ನಾವು ಎಲ್ಲರೂ ವಿ ಗೆಟ್ ಅಟ್ರಾಕ್ಟೆಡ್ ಫಾರ್ ಗ್ಲೋರಿಯಸ್ ಥಿಂಗ್ಸ್, ಬ್ರಿಲಿಯಂಟ್ ಥಿಂಗ್ಸ್, ಡೈಮಂಡ್ ನೆಕ್ಲೆಸ್, ಗೋಲ್ಡ್, ಲೈಟಿಂಗ್ ಎಲ್ಲ. ಬಟ್ ಒನ್ ಹೂ ಗಿವ್ಸ್ ದ ಬ್ರಿಲಿಯನ್ಸ್ ಟು ಇವನ್ ದ ಮೋಸ್ಟ್ ಬ್ರಿಲಿಯಂಟ್, ಅದಕ್ಕೆ ವಾಸುದೇವ ಅಂತ. ಯದಾದಿತ್ಯ ಗತಂತೇಜು. ಸೂರ್ಯನಲ್ಲಿ ಬೆಳಕು ನಾನೇ, ಚಂದ್ರನಲ್ಲಿ ಬೆಳಕು ನಾನೇ, ನಕ್ಷತ್ರದ ಬೆಳಕು ನಾನೇ, ಅಗ್ನಿಯ ಬೆಳಕು ನಾನೇ. ಆ ವಾಸುದೇವ. ಆ ಬೆಳಕು ಯಾರಲ್ಲಿ ಅವರು ಧ್ಯಾನ ಮಾಡ್ತಾರೆ, ದೇ ವಿಲ್ ಲೀಡ್ ಎ ಬ್ರಿಲಿಯಂಟ್ ಲೈಫ್. ದೇರ್ ಇಸ್ ನೋ ಸ್ಕೋಪ್ ಫಾರ್ ಬಿಕಮಿಂಗ್ ಆರ್ಡಿನರಿ ಇನ್ ಯುವರ್ ಲೈಫ್. ಆರ್ಡಿನರಿ ಮಾಡಿದ್ರೆ ಈಗ 8.5 billion ಪೀಪಲ್ ಆರ್ ದೇರ್. ಯು ಆರ್ ಜಸ್ಟ್ ಎ ನಂಬರ್. Unless you become someone extraordinary, you are just a number and you are wiped out. ಹೇಳೋದು ವಾಸುದೇವನ ಉಪಾಸನೆ ಮಾಡಿದ್ರೆ ಯು ಬಿಕಮ್ ಬ್ರಿಲಿಯಂಟ್, ಯು ಬಿಕಮ್ ಎಕ್ಸ್ಟ್ರಾರ್ಡಿನರಿ. ಈ ಪ್ರಯುಕ್ತವಾಗಿ ಇದರಲ್ಲಿ ಇವತ್ತು ಸ್ಥಾಪನೆ ಮಾಡಿದ್ದೀವಿ ವಾಸುದೇವ ಮೂರ್ತಿ ಸ್ಥಾಪನೆ ಈ ಯೋಗ ಕೇಂದ್ರದಲ್ಲಿ. ಇವತ್ತು ಇಲ್ಲಿ ಸ್ಥಾಪನೆ ಮಾಡಿದ್ದೀವಿ. ಮತ್ತೆ 24 ವಾಸುದೇವ ಮೂರ್ತಿದ 4 ಇಂಚಿದು ಇದನ್ನ ಸ್ಥಾಪನೆ ಮಾಡಿದ್ವಿ. ಇಲ್ಲಿ ನಮ್ಮ ಇದರಲ್ಲಿ ರೇಖಾ ಹ್ಯಾಂಡಿಕ್ರಾಫ್ಟ್ ಇವರು ನಮ್ಮ ಗುರುಮೂರ್ತಿಯವರು ಇಲ್ಲಿ ಸುಂದರವಾಗಿ ಮಾಡಿಕೊಟ್ಟಿದ್ದಾರೆ. ಇದರಲ್ಲಿ ಪ್ರಾಣ ಸ್ಥಾಪನೆನೂ ಆಗಿದೆ. ಇದರಲ್ಲಿ ನಮ್ಮ ಮೆಲ್ಬರ್ನ್ಗೆ ಇದೊಂದು ಕಳಿಸ್ತಾ ಇದೀವಿ. ಇಲ್ಲಿಂದ ನಮ್ಮ ಮೆಲ್ಬರ್ನ್ ಅಲ್ಲಿ ಒಂದು ದೊಡ್ಡ ಯೋಗ ಸೆಂಟರ್ ಮಾಡಬೇಕು ಅಂತ ನಮ್ಮೆಲ್ಲ ಅಪೇಕ್ಷೆ. ಅಲ್ಲಿ ಮಾಡ್ತಾ ಇದ್ದೀವಿ. ದಟ್ ಫ್ರಮ್ ದ ಗೌರ್ಮೆಂಟ್ ಆಲ್ಸೋ ವಿ ಗಾಟ್ ಸ್ಟೇಟಸ್, DGR ಸ್ಟೇಟಸ್ ಅಂತ, ಟ್ಯಾಕ್ಸ್ ಡಿಡಕ್ಟಬಲ್ ಸ್ಟೇಟಸ್. ಪ್ರಾಯಶಃ ಭಗವಂತನ ಅನುಗ್ರಹ ಇದ್ರೆ ಇನ್ನು ಕೆಲವೇ ತಿಂಗಳಲ್ಲಿ ಅದಾಗತ್ತೆ.
ಮತ್ತೆ ಅದರಲ್ಲಿ ಇಲ್ಲೂ ಯಾರು ಪ್ರತಿಷ್ಠಾಪನೆ ಆಗಿದೆಯೋ ಅವರು ಮನೆಯಲ್ಲಿ ಹಿಡ್ಕೊಂಡು ಈ ಧ್ಯಾನ, ನಾನು ಹೇಳಿದ ಸಂದೇಶ ಕೇಳಿ ಧ್ಯಾನ ಮಾಡಿದ್ರೆ ಯಾರು ಮಾಡಬೇಕು ಅಂತ ಇದಾರೋ, ಇದರಲ್ಲಿ ಇಲ್ಲಿ ಭಾರತಕ್ಕೆ 10,000 ರೂಪಾಯಿ ಯಾರು ಕೊಡ್ತಾರೋ, 10,000 ಯಾಕೆ ಅಂದ್ರೆ ನಾವು ಇದರಿಂದ ಒಂದು ದುಡ್ಡು ಸಂಗ್ರಹ ಮಾಡಿದ್ದು ಈ ನಿಧಿಯಿಂದ ಸಮ್ ಕಮ್ಯುನಿಟಿ ಪ್ರಾಜೆಕ್ಟ್ ಲಾಸ್ಟ್ 3 ವರ್ಷದಿಂದ ಸುಮಾರು 1.5 ಕೋಟಿ ನಮ್ಮ ಯೋಗ ಕೇಂದ್ರದಿಂದ ವೇರಿಯಸ್ ಪ್ರಾಜೆಕ್ಟ್ಸ್ ಅಕ್ರಾಸ್ ಇಂಡಿಯಾ, more than 1.5 crores, maybe $500,000, various projects. ಈ ಫಂಡ್ ರೇಸ್ ಮಾಡಿದ್ದೆ ನಮ್ಮ ವೆಂಕಟೇಶ್ ಆಚಾರ್ಯ ಇಲ್ಲಿ ಕ್ಲಾಸ್ ನಡೆಸ್ತಾರೆ, ನಾನು ಇಲ್ದಿದ್ದಾಗ. ವಿ ವಾಂಟ್ ಟು ಸಪೋರ್ಟ್ ಗೋಶಾಲಾ, ವೃದ್ಧಾಶ್ರಮ ಅಂಡ್ ಅನಾಥಾಶ್ರಮ ಟು ಮೇಕ್ ದ ಕಮ್ಯುನಿಟಿ ಸ್ಟ್ರಾಂಗ್, ಕಮ್ಯುನಿಟಿ ಹೆಲ್ತಿ, ವೈಬ್ರೆಂಟ್, ಪಾಸಿಟಿವ್. Depression is quite common in the Australia. 40% of youths have depression problem, anxiety problem. Here also will be the same. Itara yogadinda for the body, mind and soul, connecting, integrating, we can bring out best in the community, make Bharata ulidre idi vishwa uliyate. Bharata is the foundation of the whole world in the spirituality. That spirituality, and on that occasion ಹೋದ್ವಾರ ಇದನ್ನು ರಿಲೀಸ್ ಮಾಡಿದೆ, ಏಮ್ ಹೈ, ಅಚೀವ್ ಗ್ರೇಟ್, ಲೀವ್ ಬಿಯಾಂಡ್ ಯುವರ್ ಶೆಲ್ಫ್ ಲೈಫ್. ವಿ ಆಲ್ ಹ್ಯಾವ್ ಎ ಶೆಲ್ಫ್ ಲೈಫ್. ಹೌ ಟು ಲೀವ್ ಬಿಯಾಂಡ್ ದ ಶೆಲ್ಫ್ ಲೈಫ್, ದಿಸ್ ಬುಕ್ ಹ್ಯಾಸ್ ಬಿನ್ ರಿಲೀಸ್ಡ್. ಇದರಲ್ಲಿ ಆಸಕ್ತಿ ಇದ್ದವರು ಇಲ್ಲಿ ತಗೊಳ್ಬೋದು, ನಮ್ದು ಉಳಿದಿದ್ದ ಪುಸ್ತಕ ಇಲ್ಲಿದೆ. ದೆನ್ ಅನದರ್ ಬುಕ್ ಲೈಫ್ ಸೂತ್ರ, ಇನ್ನೊಂದು ಹೊಸದು ಬಿಡುಗಡೆ ಆಗಿದೆ, ತಮಗೆಲ್ಲ ಇವತ್ತು ಕೊಡ್ತೀನಿ ನಾನು. ಧನ್ಯವಾದ ಇದನ್ನ ಕೇಳಿದ್ದಕ್ಕೆ. ದೆನ್ ಏನೇ ಪ್ರಶ್ನೆ ಇದ್ರೆ ನಮ್ಮ ವೆಂಕಟೇಶ್ ಆಚಾರ್ಯ ಹತ್ರನ ಕಾಂಟ್ಯಾಕ್ಟ್ ಮಾಡಬಹುದು, ಅಥವಾ ನನ್ನ ಹತ್ರ ಇಲ್ಲಿ ಸುಹಾಸಿನಿ ಇದ್ದಾರೆ, ಶಿ ಇಸ್ ಅನದರ್ ಟೀಚರ್, ಯು ಕ್ಯಾನ್ ಟಾಕ್ ಟು ಹರ್ ಆಲ್ಸೋ. ಧನ್ಯವಾದ, ಎಲ್ರಿಗೂ ಅಭಿನಂದನೆಗಳು. ನೀವು ಇಲ್ಲಿ ಬಂದು ನಮಗೆಲ್ಲ ಹರಿಸಿದ್ದೀರಾ. ಇಲ್ಲಿ ಬಂದು ನಾನು ಇನ್ನು 1 ತಿಂಗಳು ಇರ್ತೀನಿ. ಪ್ರತಿದಿನ ಬೆಳಿಗ್ಗೆ 6 ರಿಂದ 7 ಯೋಗ ಕ್ಲಾಸ್ ತಗೊಳ್ತೀನಿ, ಮತ್ತೆ ಬೇರೆ ಟೈಮಲ್ಲೇ ತಗೊಳ್ತೀನಿ. ಬಂದು ಒಟ್ಟಿಗೆ ಸಾಧನೆ ಮಾಡೋಣ. ಲೆಟ್ ಅಸ್ aim high, achieve great. Will each and every one of us aim to live beyond our shelf life. ಧನ್ಯವಾದ.